ಸಚಿವ ಸಂತೋಷ್ ಲಾಡ್ ಅವರು ಬರ ಪರಿಸ್ಥಿತಿ, ಬೆಳೆ ಪರಿಹಾರ, ಸಚಿವರಿಗೆ ಖಾತೆ ಹಂಚಿಕೆ, ಎಸ್ಐಆರ್ ಸೇರಿದಂತೆ ಹಲವು ವಿಚಾರಗಳ ಕುರಿತು ಮಾತನಾಡಿದ್ದಾರೆ. ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ಸೂಕ್ತ ಬೆಳೆ ಪರಿಹಾರ ಹಾಗೂ ಅನುದಾನ ಬಂದಿಲ್ಲ ಎಂದು ಆರೋಪಿಸಿರುವ ಅವರು ಬಿಜೆಪಿ ನಡೆಸುತ್ತಿರುವ ಬರ ಅಧ್ಯಯನವನ್ನ ಸ್ವಾಗತಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಸಚಿವ ಸಂತೋಷ್ ಲಾಡ್, ರಾಜ್ಯದಲ್ಲಿ ಬರ ಪರಿಸ್ಥಿತಿ ಕುರಿತು ಮುಖ್ಯಮಂತ್ರಿ ಸೂಚನೆ ನೀಡಿದ್ದು ಎಲ್ಲಾ ತಾಲೂಕುಗಳಿಗೆ ತೆರಳಿ ಬರ ಅಧ್ಯಯನ ನಡೆಸಿ ವರದಿ ನೀಡುವುದಾಗಿ ತಿಳಿಸಿದ್ದಾರೆ. ಇನ್ನು ಬಿಜೆಪಿ ಕೂಡ ಬರ ಅಧ್ಯಯನ ನಡೆಸುತ್ತಿರುವುದು ಒಳ್ಳೆಯ ಬೆಳವಣಿಗೆ. ಅವರು ಅಧ್ಯಯನ ನಡೆಸಿ ಕೇಂದ್ರ ಸರ್ಕಾರಕ್ಕೆ ವರದಿ ಸಲ್ಲಿಸಲಿ ಎಂದು ಹೇಳಿದ್ದಾರೆ. ಇನ್ನು ರಾಜ್ಯಕ್ಕೆ ಕೇಂದ್ರ ಸರ್ಕಾರದಿಂದ ನಿರೀಕ್ಷಿತ ಮಟ್ಟದಲ್ಲಿ ಬೆಳೆ ಪರಿಹಾರ ಹಣ ಬಂದಿಲ್ಲ. ಇನ್ನು ಬಿಜೆಪಿ ಆಡಳಿತವಿರುವ ರಾಜ್ಯಗಳಿಗೆ ನೀಡುವಷ್ಟು ಅನುದಾನ ಕರ್ನಾಟಕಕ್ಕೆ ನೀಡ್ತಾ ಇಲ್ಲ ಎಂದು ಆರೋಪಿಸಿದ್ದಾರೆ. ಇನ್ನು ಬೆಳೆ ವಿಮೆಯ ನಿಯಮಗಳನ್ನ ಬದಲಾವಣೆ ಮಾಡಬೇಕು. ರೈತರು ಮಧ್ಯಂತರ ಪರಿಹಾರ ಕೇಳ್ತಾ ಇರುವುದು ನ್ಯಾಯಯುತವಾಗೇ ಇದೆ ಎಂದು ಹೇಳಿದ್ದಾರೆ. ಇನ್ನು ಸಚಿವರಿಗೆ ಖಾತೆ ಹಂಚಿಕೆ ಕುರಿತು ಮಾತನಾಡಿದ ಸಂತೋಷ್ ಲಾಡ್, 2-3 ದಿನಗಳಲ್ಲಿ ಖಾತೆ ಹಂಚಿಕೆ ಆಗಬಹುದು. ತಮಗೆ ಯಾವುದೇ ಖಾತೆ ಸಿಕ್ಕರೂ ಖುಷಿಯಿಂದ ನಿರ್ವಹಣೆ ಮಾಡುವುದಾಗಿ ತಿಳಿಸಿದ್ದಾರೆ. ಇನ್ನ ಸಚಿವ ಸ್ಥಾನ ಸಿಗದವರಿಗೆ ಅರ್ಹತೆ ಇಲ್ಲ ಎಂದರ್ಥ ಅಲ್ಲ, ಎಲ್ಲರಿಗೂ ಕೂಡ ಅರ್ಹತೆ ಇದೆ. ತಾವು ಈ ವಿಚಾರದಲ್ಲಿ ಅದೃಷ್ಟವಂತ ಎಂದು ಆನಂದ ಪಟ್ಟಿದ್ದಾರೆ. ಇನ್ನ ಎಸ್ಐಆರ್ ವಿಚಾರದಲ್ಲೂ ಮಾತನಾಡಿದ ಸಚಿವರು, ಕರ್ನಾಟಕದ ಎಸ್ಐಆರ್ ಪ್ರಕ್ರಿಯೆಗೂ ಬೇರೆ ರಾಜ್ಯಗಳ ಎಸ್ಐಆರ್ ಪ್ರಕ್ರಿಯೆಗೂ ತುಂಬಾ ವ್ಯತ್ಯಾಸ ಇದೆ. ಕಾಂಗ್ರೆಸ್ ಮಾಡುತ್ತಿರುವ ಆರೋಪಗಳಿಗೆ ಅಂಕಿ ಅಂಶಗಳ ಆಧಾರವಿದೆ ಎಂದು ಹೇಳಿದ್ದಾರೆ. ಇನ್ನು ಇದೇ ವೇಳೆ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ ಸಂತೋಷ್ ಲಾಡ್, ಪ್ರಧಾನಿ ನರೇಂದ್ರ ಮೋದಿ ಅವರು ಹಲವು ವಿಚಾರಗಳಿಗೆ ಉತ್ತರ ನೀಡ್ತಾ ಇಲ್ಲ ಎಂದು ತೀವ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಪ್ರಧಾನಿ ರಿಲೀಫ್ ಫಂಡ್ಗೆ ನೀಡಲಾಗಿದೆ ಎನ್ನಲಾಗಿದ್ದ ಬರೋಬ್ಬರಿ 20,000 ಕೋಟಿ ವಿಚಾರವಾಗಲಿ, ಕಾಂಗ್ರೆಸ್ನ 70 ವರ್ಷಗಳ ಲೆಕ್ಕ ಕೇಳುವ ವಿಚಾರವಾಗಲಿ ಪ್ರಶ್ನೆಗಳಿಗೆ ಸಮರ್ಪಕ ಉತ್ತರ ನೀಡ್ತಾ ಇಲ್ಲ ಎಂದು ಟೀಕಿಸಿದ್ದಾರೆ. ಇನ್ನ ದೇಶದಲ್ಲಿ ಬದಲಾವಣೆ ಗಾಳಿ ಬೀಸುತ್ತಿದೆ. ಇನ್ನ ಜೆನ್ಜಿ ಯುವಕರಿಂದ ಹೊಸ ಬದಲಾವಣೆಗಳು ಆಗ್ತಾ ಇವೆ ಎಂದು ಹೇಳಿದ ಸಂತೋಷ್ ಲಾಡ್, ಬಿಜೆಪಿ ನ್ಯಾಯಯುತ ಚುನಾವಣೆ ನಡೆಸಲು ಅವಕಾಶ ನೀಡುವುದಿಲ್ಲ ಎಂದು ಆರೋಪಿಸಿದ್ದಾರೆ. ಇನ್ನ ಧರ್ಮ ಮತ್ತು ದೇವರ ಹೆಸರಿನಲ್ಲಿ ಮಾತನಾಡುವ ಬದಲು ಜನರ ಪ್ರಶ್ನೆಗೆ ಬಿಜೆಪಿ ಉತ್ತರ ನೀಡಬೇಕು ಎಂದು ಸಂತೋಷ್ ಲಾಡ್ ತೀವ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಇವತ್ತು ಇನ್ನ 2-3 ದಿನ ಎಲ್ಲ ತಾಲೂಕುಗಳಿಗೆ ಹೋಗಿ ಏನು ಸ್ಟಾಕ್ ಇದೆ, ಏನು ಸಿಚುವೇಶನ್ ಇದೆ, ನೇರವಾಗಿ ರೈತರು ಮಾತಾಡೋದಾಗಿರಲಿ ಅಥವಾ ಸಂಬಂಧಪಟ್ಟಿರ್ತಕ್ಕಂಥ ಹಳ್ಳಿಗಳಿಗೆ ಹೋಗೋದಾಗಿರಲಿ, ಸಂಪೂರ್ಣ ಮಾಹಿತಿ ಸರ್ಕಾರಕ್ಕೆ ಒಪ್ಪಿಸ್ತಕ್ಕಂಥದ್ದು ಕೆಲಸ ನಾವು ಮಾಡ್ತೀವಿ. 2-3 ದಿನ ತಡ ಏನಾಗಿಲ್ಲ ನೋಡಿ. ಯಾಕಂತಂದರೆ ಡಿ ಸಿಗಳು ಆಲ್ರೆಡಿ ಇಡೀ ಕರ್ನಾಟಕದಲ್ಲಿ ಎಲ್ಲ ಡಿ ಸಿಗಳು ತಿರುಗಾಡಿದ್ದಾರೆ. ಸೊ ಗ್ರೌಂಡ್ ಸಿಚುವೇಶನ್ ಏನಿದೆ ಅಂತೇಳಿ ಸಂಪೂರ್ಣ ಮಾಹಿತಿ ಸರ್ಕಾರ ಹತ್ರ ಇದೆ. ಈಗ ನಾವೇನು ಹೊಸದಾಗಿ ಸಚಿವರುಗಳು ಮತ್ತೆ ತಿರ್ಗಾ ಆಗಿದ್ದೀವಿ, ಮತ್ತೆ ಇನ್ನೊಂದ್ಸಲಿ ತಾಕೀತು ಮಾಡಿ ನಮಗೆ ಹೇಳಿದ್ದಾರೆ, ಎಸ್ ಗಿವನ್ ಅಸ್ ಗೈಡೆನ್ಸ್ ದಟ್ ವಿ ಹ್ಯಾವ್ ಟು ಗೋ ಎವ್ರಿವೇರ್ ಅಂತೇಳಿ ಹೋಗ್ತಾ ಇದೀವಿ. ಈಗ ಹೇಳಿದ್ರಿ ಅಲ್ಲ, 100% ಗೈಡ್ಲೈನ್ಸ್ ಇದೆ. ಕೇಂದ್ರ ಸರ್ಕಾರದ ಗೈಡ್ಲೈನ್ಸ್ ಇರುತ್ತೆ. ಗೈಡ್ಲೈನ್ಸ್ ಪ್ರಕಾರ ಬರ ಘೋಷಿತ ಮಾಡಬೇಕಂದ್ರೆ ಆ ಗೈಡ್ಲೈನ್ಸ್ ಇರ್ತದೆ. ಆ ಗೈಡ್ಲೈನ್ಸ್ ಒಳಗೆ ಯಾವ ಬರ್ತವೆ ಚೆಕ್ ಮಾಡಬೇಕಾಗುತ್ತೆ. ಅವರು ಆ ಥರ ಮಾಡಿ ಅದನ್ನು ಕೇಂದ್ರ ಸರ್ಕಾರಕ್ಕೆ ಅವರು ಕಳಿಸಿ ನಮಗೆ ಅನುಕೂಲ ಆಗುತ್ತೆ, ನಮ್ಮ ರಾಜ್ಯಕ್ಕೆ ಅನುಕೂಲ ಆಗುತ್ತೆ. ವೆಲ್ಕಮ್ ದಮ್. ನಾವು 10,000 ಕೊಟ್ಟರೆ ಅವರು ಒಂದು 50,000 ಕೇಳ್ರಿ. ಅಲ್ಲಿ ನಾವು ಅವ್ರಿಗೆ ಕೇಳಿ ಸ್ವಲ್ಪ 50,000 ಕೋಟಿ ಕೇಳಿ. ಯಾಕಂದರೆ ಎಲ್ಲ ನಾವು ಕಳೆದ 3 ವರ್ಷಗಳಿಂದ ಕೇಂದ್ರ ಸರ್ಕಾರದಿಂದ ನಮ್ಗೆ ಯಾವ ರೀತಿಯಾದಂಥ ಸಪೋರ್ಟ್ ಸಿಕ್ಕಿಲ್ಲ ಅಂತ ಭಾಳ ಸಲ ನಾವು ಬಹಿರಂಗ ಮಾಡಿ ಕೂಡ ಹೇಳಿದ್ದೀವಿ. ಸೊ ಯಾವುದೇ ರೀತಿಯಾದ ಸಪೋರ್ಟ್ ನಮಗೆ ಕೇಂದ್ರ ಸರ್ಕಾರದಿಂದ ಯಾವಾಗ ಕಾಂಗ್ರೆಸ್ ಸರ್ಕಾರಗಳು ಇದಾವೆ ರಾಜ್ಯದಲ್ಲಿ ಯಾವಾಗಲೂ ಮಲ್ತಾ ಇದ್ದು ಆಗಿರ್ತಕ್ಕಂಥದ್ದು ಮೇಲ್ನೋಟಕ್ಕಲ್ಲ, ವಾಸ್ತವಾಂಶ ಕೂಡ ಇದೆ. ಸೊ ಅದ್ರ ಬಗ್ಗೆ ಈಗ ಚರ್ಚೆ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ನಾನು ಅಲ್ಲ. ಓವರಾಲ್ ಅದು ಇವತ್ತಿನ ಇವ್ರು ಜಸ್ಟ್ ಹ್ಯಾವ್ ಲ್ಯಾಂಡೆಡ್. ಸೊ ಓವರಾಲ್ 34% ಕಮ್ಮಿ ಇದೆ ಅಂತ ಹೇಳಿರ್ತಕ್ಕಂಥ ಮಾಹಿತಿ ಇದೆ. ಸೊ ಯಾವ ಕ್ರಾಪ್ ವೈಸು ವಿ ಹ್ಯಾವ್ ಗಾಟ್ ರೌಂಡ್ ಅಬೌಟ್, ಇಫ್ ಐ ಆಮ್ ನಾಟ್ ರಾಂಗ್, ನಮಗೆ 3 lakh ಹೆಕ್ಟರ್ಸ್ ಅಷ್ಟು ನಮ್ಮದು ಇಲ್ಲಿ ಇರ್ತಕ್ಕಂಥದ್ದು ಏರಿಯಬಲ್ ಲ್ಯಾಂಡ್ ಇದೆ. ಮೆಜಾರಿಟಿ ನಮಗೆ ಯಾವಾಗಲೂ ಯೂಶಲಿ ನಮಗೆ ಸೋಯಾಬೀನು ಪ್ಲಸ್ ಜೊತೆ ನಮ್ಮ ಮೇಜೆ ಜಾಸ್ತಿ ಕಾರ್ಪೊರೇಷನ್ ಇರೋದು, ಅದ್ರ ಜೊತೆಗೆ ಸ್ವಲ್ಪ ಹಾರ್ಟಿಕಲ್ಚರ್ ಇದೆ, ನಮ್ಮ ಶುಗರ್ ಕೇನ್ ಕೂಡ ಇದೆ. ಹಂಗಾಗಿ ಸಂಪೂರ್ಣವಾಗಿ ಸ್ಟ್ಯಾಟಿಸ್ಟಿಕ್ಸ್ ನನಗೆ ಇನ್ನೂ ಸಿಕ್ಕಿಲ್ಲ, ತರಲಿಕ್ಕೆ ಹೇಳಿದ್ದೀನಿ, ತರ್ತಾರೆ ಸೋರ್ಸ್. ಈಗ ಸದ್ಯಕ್ಕೆ ಚರ್ಚೆ ಬೇಡ. ಬಟ್ ಖಂಡಿತವಾಗ್ಲೂ ಕೇಂದ್ರ ಸರ್ಕಾರದಿಂದ ನಮಗೆ ಯಾವ ರೀತಿಯಾದಂಥ ಸಪೋರ್ಟು ರಾಜ್ಯ ಸರ್ಕಾರಕ್ಕೆ ಯಾವತ್ತೂ ಬಂದೂ ಇಲ್ಲ ಅಂತಕ್ಕಂಥದ್ದು ಅದು ಘಂಟಾಘೋಷವಾಗಿ ಹೇಳ್ತಕ್ಕಂಥದ್ದಿದೆ. ನಮಗೆ GST ವಿಷಯದಲ್ಲಾಗಿರ್ಬೋದು ಅಥವಾ ಬೆಳೆ ಪರಿಹಾರದಲ್ಲಿರಲಿ ಅಥವಾ ನಮ್ಮ ಇನ್ಫ್ರಾಸ್ಟ್ರಕ್ಚರ್ನಲ್ಲಾಗಿರಲಿ ಭಾಳಷ್ಟು ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದಿಂದ ದುಡ್ಡು ಬಂದಿಲ್ಲ ಅಂತಕ್ಕಂಥದ್ದು ವಾದ. ನಾವು ಯಾವುದು ಕಾಟಾಚಾರಕ್ಕಲ್ಲ, ಸತ್ಯಾಂಶ ಇದೆ. ಬೇರೆ ರಾಜ್ಯಗಳಿಗೆ ಎಷ್ಟು ದುಡ್ಡು ಹೋಗಿದೆ, ನಮ್ಮ ರಾಜ್ಯಗಳಿಗೆ ಎಷ್ಟು ದುಡ್ಡು ಬಂದಿದೆ, ನೀವು ಬೇಕಾದ್ರೆ ಚೆಕ್ ಮಾಡಿ ನೋಡಿ. ಕಾಣಲಿಕ್ಕೆ ಮೇಲ್ನೋಟದಲ್ಲಿ ಬೆಳೆ ಕಾಣುತ್ತೆ, ಒಳಗಡೆ ಇದ್ರೆ ಹೋದ್ರೆ ಅಲ್ಲಿ ಹೋದ ತಕ್ಷಣ ನೀವು ಫೀಲ್ಡಿಗೆ ಹೋದಾಗ ಇಲ್ಲ ಅಂತಕ್ಕಂಥದ್ದು ಇದೆ. ಸರಿ ಇದೆ ಅವ್ರು ಹೇಳ್ತಕ್ಕಂಥದ್ದು. ಅದನ್ನೇ ಪರಿಶೀಲನೆ ಮಾಡಿ ಸರ್ವೆ ನಂಬರ್ ವೈಸ್ ನಾವು ಕಳೆದ ವರ್ಷ ಯಾವ ರೀತಿ ಮಾಡಿದ್ವಿ ಸರ್ವೆ ನಂಬರ್ ವೈಸ್ ಮಾಡಿಬಿಟ್ಟು ಸರ್ಕಾರಕ್ಕೆ ಕಳಿಸ್ತಕ್ಕಂಥ ಕೆಲಸ. ಅದರಲ್ಲಿ ನಾನು ಕೂಡ ಭಾಳ ಸಕ್ರಿಯವಾಗಿ ಅವ್ರನ್ನ ಒಪ್ತೀನಿ ಕೆಲವು ಸಂದರ್ಭದಲ್ಲಿ. ಯಾಕಂದರೆ ಅದು ಲಾಜಿಕಲ್ ಇನ್ಶೂರೆನ್ಸ್ ಕಂಪ್ನಿಗಳು ಸರ್ಕಾರಗಳಲ್ಲಿ ಬದಲಾವಣೆ ಬರಬೇಕಂತಕ್ಕಂಥದ್ದು ನಾನೇ ಹಲವಾರು ಸರಿ ಡಿ ಸಿ ನಾವು ನೇತೃತ್ವದಲ್ಲಿ ಮೀಟಿಂಗ್ ಮಾಡಿಬಿಟ್ಟು ಸಚಿವರಿಗೆ ಕಂಡುಬಿಟ್ಟು ಆ ನಾಮ್ಸ್ಗಳನ್ನು ಏನು ಚೇಂಜ್ ಮಾಡಬೇಕು. ಯಾಕಂದರೆ ಮಿನಿಮಮ್ ಫಿಕ್ಸೇಷನ್ ನಾಮ್ಸ್ ಏನಿದೆ ಅದರಲ್ಲಿ ಆ ಇನ್ಶೂರೆನ್ಸ್ ಕಂಪ್ನಿಗಳಲ್ಲಿ
ಅದರಲ್ಲಿ ಚೇಂಜ್ ಆಗಬೇಕಂತಕ್ಕಂಥದ್ದು ನಮ್ಮದು ವಾದ ಇದೆ. ಬಟ್ ಅಲ್ಲಿ ಇಲ್ಲೇ ಮಾಡೋಕ್ಕಾಗಲ್ಲ. ಕಮಿಷನರ್ಗೆ ಹೇಳಿ, ಮಿನಿಸ್ಟ್ರಿಗೆ ಹೇಳಿ, ಅಲ್ಲಿ ಕೇಂದ್ರಕ್ಕೂ ನಾವು ಅದನ್ನು ಗಮನ ತಂದಿದ್ದೀವಿ, ಬರೆದಿದ್ದೀವಿ ಕೂಡ, ಲೆಟರ್ ಕೂಡ ಬರೆದಿದ್ದೀವಿ. ಅವ್ರ ರೈತರು ಹೋರಾಟ, ಅವ್ರ ಏನು ಮನವಿ ಇದೆ ಅದು ಸರಿ ಇದೆ ಅಂತ ನಾನು ವೈಯಕ್ತಿಕವಾಗಿ. ಬಟ್ ನಾವು ಹೋಗಬೇಕಲ್ಲ, ನಾವು ರಿಪೋರ್ಟ್ ಎಲ್ಲಿವರೆಗೆ ಹೋಗೋದಿಲ್ಲ, ಸರ್ಕಾರ ತೀರ್ಮಾನ ಮಾಡಬೇಕಾಗುತ್ತೆ. ಅಲ್ಲ, ಖಂಡಿತವಾಗ್ಲೂ ಇದೆ. ಯಾರ್ಯಾರಿಗೆ ಸಿಕ್ಕಿಲ್ಲ ಅವರು ಮೆರಿಟ್ ಇಲ್ಲ ಅಂತಲ್ಲ, ನಮ್ಕಿಂತ ಜಾಸ್ತಿ ಮೆರಿಟ್ ಅವರಿಗೆ ಇದೆ. ಪ್ರತಿಯೊಬ್ಬರು ಎವ್ರಿಬಡಿ ಹ್ಯಾಸ್ ಗಾಟ್ ಮೆರಿಟ್. ನಾನು ಲಕ್ಕಿ ಅಂತ ಯಾವಾಗಲೂ ಭಾವಿಸ್ತೀನಿ. ಸೊ ಈ ಅವಕಾಶ ನಮಗೇನು ಸಿಕ್ಕಿದೆ ಖಂಡಿತವಾಗಿ ಇದನ್ನ ಸದುಪಯೋಗ ಪಡಿಸ್ಕೊಳ್ತೀವಿ. ಪಕ್ಷಕ್ಕೆ, ಸರ್ಕಾರಕ್ಕೆ ಹಾಗೂ ಇಲಾಖೆ, ಯಾವುದೇ ಇಲಾಖೆ ಸಿಕ್ಕರೆ ಅದಕ್ಕೆ ಹೆಸರು ತರ್ತಕ್ಕಂಥ ಕೆಲಸ. ಅದ್ರ ಜೊತೆಗೆ ಯಾರ್ಯಾರು ಇದರಲ್ಲಿ ನೋವನ್ನು ವ್ಯಕ್ತಪಡಿಸಿದ್ದಾರೆ, ಮಾನ್ಯ ಮುಖ್ಯಮಂತ್ರಿಗಳು, ನಮ್ಮ ಎಲ್ಲ ಪಕ್ಷದ ಮುಖಂಡರುಗಳು ಅವ್ರ ಜೊತೆ ಮಾತನಾಡ್ತಿದ್ದಾರೆ. ಆಲ್ರೆಡಿ ಟಾರ್ಗೆಟ್ ಎಲ್ಲ ಪಕ್ಷಗಳು ಅವ್ರಿಗೆ ಕೊಡ್ತಾರೆ. ಲಾಸ್ಟಿಗೆ ಜನ ತಾನೆ ಯಾವುದೇ ಟಾರ್ಗೆಟ್ ಅಚೀವ್ ಮಾಡ್ಬೇಕಂದ್ರೆ ಓಟ್ ಹಾಕೋ ಜನ ತಾನೆ. ಬದಲಾವಣೆ ಗಾಳಿ ಬೀಸ್ತಾ ಇದೆ ದೇಶದಲ್ಲಿ, ಬದಲಾವಣೆ ಗಾಳಿ ಬೀಸ್ತಾ ಇದೆ. ಇದು ಕೇವಲ ಬರೀ BJP ವಿರುದ್ಧ, ಕಾಂಗ್ರೆಸ್ ವಿರುದ್ಧ ಅಂತಕ್ಕಂಥ ಮಾತು ಹೇಳ್ತಾ ಇಲ್ಲ. ಹೊಸ ಜೆನ್ಜಿ ಅಂತಕ್ಕಂಥದ್ದಿದೆ. ನಾನು ಅಲ್ಲಿ ಡೆಲ್ಲಿಯಲ್ಲಿ ಅದರಲ್ಲಿ ಕೂಡ ನಾನು ಪಾರ್ಟಿಸಿಪೇಟ್ ಮಾಡಿದ್ದೆ. ಹೊಸ ವಿಚಾರಗಳಿಗೆ ಇವತ್ತು ನಮ್ಮೇನು ಯಂಗರ್ ಜನ್ರೇಷನ್ಸ್ ಇದೆ, ನಾವು ಯಾವ ರೀತಿ ಫೈಟ್ ಮಾಡಲಿಲ್ಲ ಸ್ಟ್ರೀಟಲ್ಲಿ ಬಂದು, ನಾವೇನು ಫೈಟ್ ಮಾಡಲಿಲ್ಲ ಅದು ನಮ್ಮ ನೆಕ್ಸ್ಟ್ ಜನ್ರೇಷನ್ ಮಾಡ್ತದೆ. ಇಟ್ಸ್ ವೆರಿ ಪ್ರೌಡ್ ಮೂಮೆಂಟ್. ಸರಿಯೋ ತಪ್ಪು ಅಂತಕ್ಕಂಥದ್ದು ವಾದಕ್ಕಿಂತ ಜಾಸ್ತಿ ಅಲ್ಲಿ ಬಂದು ನಿಂತ್ಕೊಂಡು ಫೈಟ್ ಮಾಡ್ತಕ್ಕಂಥ ಸಾಮರ್ಥ್ಯ ಈ ಯಂಗರ್ ಜನ್ರೇಷನ್ಗೆ ಇದೆಯಲ್ಲ, ಅದು ಅಪ್ರಿಷಿಯೇಟ್ ಮಾಡ್ತಕ್ಕಂಥದ್ದು. ಈಗ ಸೋಲು ಅಂತಕ್ಕಂಥದ್ದು ಹಾಗೆ ಆಗುತ್ತಂತ ನಮಗೆ ಇದೆ. ಇವತ್ತು ಕೂಡ ನಾವು ಹೇಳ್ತಾ ಇದೀವಲ್ಲ, BJPಯವರು ಫೇರ್ ಎಲೆಕ್ಷನ್ ಮಾಡಿದ್ರೆ ಖಂಡಿತವಾಗ್ಲೂ BJP ಸೋಲುತ್ತೆ. ಫೇರ್ ಎಲೆಕ್ಷನ್ ಮಾಡೋಕ್ಕೆ ಬಿಡೋದಿಲ್ಲ ಅವ್ರ ದೇಶದಲ್ಲಿ. ಯಾವುದೋ ಒಂದು ರೀತಿಯಾದಂಥ ವ್ಯವಸ್ಥೆಗಳಲ್ಲಿ ಅವ್ರಿಗೆ ಅನುಕೂಲ ಆಗೋಂಥ ವಾತಾವರಣ ಅವ್ರು ಕ್ರಿಯೇಟ್ ಮಾಡ್ತಾರೆ. ಫೇರ್ ಎಲೆಕ್ಷನ್ ಆದರೆ ಅವ್ರು ಸೋಲ್ತಾರೆ. ಯಾಕೆ ಸೋಲ್ಬೇಕು? MP ನಲ್ಲಿ ಕೂಡ ಸೋತಿದ್ದಾರೆ, BR ನಲ್ಲಿ ಕೂಡ ಸೋತಿದ್ದಾರೆ. ಸೋಲೋ ಕಾರಣ ಏನು? ಬಿಕಾಸ್ ಆಫ್ ಜನ್ರೇಷನ್ ಚೇಂಜ್ ಆಗ್ತದೆ. ಪೀಪಲ್ ವಾಂಟ್ ಆನ್ಸರ್ಸ್ ಟುಡೇ. ಆನ್ಸರ್ಸ್ ಮಾಡ್ಲಾರಂಗೆ ಬರೀ ರಿಲಿಜನ್ ಬಗ್ಗೆ ಮಾತಾಡೋದು, ನ್ಯಾಷನಲಿಸಮ್ ಬಗ್ಗೆ ಮಾತನಾಡೋದು, ಪೇಟ್ರಿಯಾಟಿಸಮ್ ಬಗ್ಗೆ ಮಾತಾಡೋದ್ರಾಗ ಅರ್ಥನೇ ಇಲ್ಲ. 12 ವರ್ಷ ಆಯಿತು, 15 ಪಿಕ್ಚರ್ ಎಷ್ಟು ವರ್ಷ ಅಂತ ಓಡಿಸ್ತಾರೆ ಹೇಳಿ ಅವರು ಕೂಡ. ಇಟ್ಸ್ ಹೈ ಟೈಮ್ ಫಾರ್ ಆಲ್ ಪೊಲಿಟಿಕಲ್ ಪಾರ್ಟೀಸ್ ಆಲ್ಸೋ. ವಿ ಶುಡ್ ಬಿ ಅಕೌಂಟಬಲ್ ಅಂತಕ್ಕಂಥದ್ದು ವಾದ ಏನು ನಡೀತಾ ಇದೆ, ಏನು ಜನ್ಸಿದು. ಐ ರಿಯಲಿ ಓಪನ್ ಹಾರ್ಟೆಡ್ಲಿ ವೆಲ್ಕಮ್ ಇಟ್. ವಿ ಆಲ್ ಹ್ಯಾವ್ ಟು ಬಿ ಅಟ್ ಲಾಸ್ಟ್ ಅಕೌಂಟಬಲ್ ಫಾರ್ ಎವ್ರಿಥಿಂಗ್. ಗೊತ್ತಿಲ್ಲ ಅವ್ರು ಯಾಕೆ ವಿರೋಧ ಮಾಡ್ತಿದ್ದಾರೆ ಗೊತ್ತಿಲ್ಲ. ಈಗ ಇಲ್ಲಿರ್ತಕ್ಕಂಥ SIR ಪ್ರಕ್ರಿಯೆಗೂ ಬೇರೆ ಬೇರೆ ರಾಜ್ಯಗಳಲ್ಲಿ ಮಾಡಿರ್ತಕ್ಕಂಥ SIR ಪ್ರಕ್ರಿಯೆಗಳು ಭಾಳ ವ್ಯತ್ಯಾಸ ಇದೆ. ನಾನು ಭಾಳ ಸಲ ಹೇಳಿದ್ದೀನಿ, ನೀವು ಬೇಕಿದ್ರೆ BJP ಅವ್ರನ್ನ ಕೇಳಿ. ಪಾರ್ಲಿಮೆಂಟ್ ಎಲೆಕ್ಷನ್ ಆದಮೇಲೆ ಪಾರ್ಲಿಮೆಂಟ್ ಎಲೆಕ್ಷನ್ನಿಗೆ ಸುಮಾರು 38 ಲಕ್ಷ ಓಟು ಆ್ಯಡ್ ಮಾಡ್ತಾರೆ. ಪಾರ್ಲಿಮೆಂಟ್ ಎಲೆಕ್ಷನ್ ಬಂದಾಗ ಓವರಾಲ್ ಎವ್ರಿ 5 years ದೇರ್ ಹ್ಯಾಸ್ ಟು ಬಿ ವೋಟ್ ಆ್ಯಡ್ ಆಗುತ್ತೆ. ಪಾರ್ಲಿಮೆಂಟ್ ಎಲೆಕ್ಷನ್ 38 ಲಕ್ಷ ವೋಟ್ ಆಗಿರ್ತಕ್ಕಂಥ ಮಹಾರಾಷ್ಟ್ರದಲ್ಲಿ 6 ತಿಂಗಳಾದ್ಮೇಲೆ ತಿರ್ಗಿ ಅಸೆಂಬ್ಲಿ ಎಲೆಕ್ಷನ್ ಬಂದಾಗ 47 ಲಕ್ಷ ವೋಟ್ ಆ್ಯಡ್ ಆಗುತ್ತೆ. ಸೊ 6 ತಿಂಗಳಿಂದ 47 ಲಕ್ಷ ವೋಟ್ ಎಲ್ಲಿಂದ ಆ್ಯಡ್ ಆಯಿತು? ಉತ್ತರ ಯಾರು ಕೊಡ್ತಾರೆ ಇದಕ್ಕೆ? ಅಲ್ಲಿ ಆಂಧ್ರದಲ್ಲಿ ವೋಟಿಂಗ್ ಆಗಿರ್ತಕ್ಕಂಥದ್ದು ಸುಮಾರು 2 AM ವರೆಗೆ ವೋಟಿಂಗ್ ಆಗಿದೆ ಅಂತ ಹೇಳಿ ಯಾರು ನಮ್ಮ ನಿರ್ಮಲಾ ಸೀತಾರಾಮನ್ ಅವರು, ಏನು ಪ್ರಭಾಕರ್ ಅವರು ಇದ್ದಾರೆ, ಅವ್ರ ಹಸ್ಬೆಂಡು, ಭಾಳ ಸಿಸ್ಟಮೆಟಿಕ್ ಆಗಿ ಅನಲೈಸ್ ಮಾಡಿದ್ದಾರೆ. ಸುಮಾರು 2,500 ಬೂತ್ಗಳಲ್ಲಿ 17 ಲಕ್ಷ ವೋಟಿಂಗ್ ಆಗಿದೆ. 5.4% ಆಫ್ ವೋಟ್ ಶೇರು. ಆ ರಾತ್ರಿ ಸಾಯಂಕಾಲ 6 ಗಂಟೆಯಿಂದ ಮಧ್ಯರಾತ್ರಿ 2 ಗಂಟೆವರೆಗೆ ವೋಟಿಂಗ್ ಆಗಿದೆ ಅಂತ ಹೇಳಿ 2,500 ಬೂತ್ನಲ್ಲಿ ತೋರಿಸಿರ್ತಕ್ಕಂಥದ್ದು ನೀವು ನೋಡ್ತಾ ಇದ್ರೆ, ಇದು ಯಾರು BJP ಉತ್ತರ ಕೊಡೋದೇ ಇಲ್ಲ. ಅದ್ರ ಬಗ್ಗೆ ಇಲ್ಲಿ ಚರ್ಚೆನೇ ಆಗೋದಿಲ್ಲ ಈ ದೇಶದಲ್ಲಿ. 2 ಗಂಟೆವರೆಗೆ ಎಲ್ಲಿ ಪುಣ್ಯಾತ್ಮ ಎಲ್ಲಿ ವೋಟಿಂಗ್ ಆಗಿರ್ಬೋದು ದೇಶದಲ್ಲಿ? ಆಗಿದ್ರೆ ಒಂದು ವಿಡಿಯೋ ರೆಕಾರ್ಡಿಂಗ್ ಕೂಡ ಇಲ್ಲ. ಅದಕ್ಕೆ 45 ಡೇಸ್ನ ವಿಡಿಯೋ ರೆಕಾರ್ಡಿಂಗ್ ಎಲ್ಲ ಡಿಸ್ಟ್ರಾಯ್ ಮಾಡಿಬಿಟ್ಟಿದ್ದಾರೆ. ಮೊನ್ನೆ ವೆಸ್ಟ್ ಬೆಂಗಾಲಲ್ಲಿ ಎಲೆಕ್ಷನ್ ಆಯಿತು, 4,000 ಅಲ್ಲ, ಕೆಲವು ಟೈಮ್ ಸ್ಟೇಟ್ ಸರ್ಕಾರ ಈಗ ಹೇಳ್ತೀವಲ್ಲ, ಅವರು ಭಾಳ ಸಿಸ್ಟಮೆಟಿಕಾಗಿ ಮಾಡ್ತಾರೆ ಅಂತಕ್ಕಂಥದ್ದಕ್ಕೆ ಇವು ನಿದರ್ಶನಗಳಿದ್ದಾವೆ. ಈ ಪ್ರಶ್ನೆಗೆ ಉತ್ತರ ಕೊಡೋದಿಲ್ಲ. ನಾವು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಎಲ್ಲರಿಗೂ ಕೊಡಬೇಕಾಗತ್ತೆ. ಇದು ಕೇಳಿದ ತಕ್ಷಣ ಕೊಡೋದಿಲ್ಲ. ಕರ್ನಾಟಕ ಆಗಿಲ್ಲ, ನೀವು ಮಾಡೋಕ್ಕಾಗಿರ್ಲಿಕ್ಕಿಲ್ಲ. ವೇರೆವರ್ ಯು ಡನ್, ಯು ಥಾಟ್ ಯು ಮೇಟ್ ಬಿ ವಿನಿಂಗ್ ಇನ್ ಕರ್ನಾಟಕ, ಯು ನಾಟ್ ಟ್ರೈಡ್ ಅಂತ ಹೇಳ್ಬೋದು ನಾವು ಅಷ್ಟೇ. ನಾವು ಮಾತನಾಡ್ತಕ್ಕಂಥದ್ದು ಯಾವುದೋ ಒಂದು ಸ್ಟ್ಯಾಟಿಸ್ಟಿಕ್ಸ್ ಇಟ್ಕೊಂಡು ಕೊಡ್ತಾ ಇದ್ದೀವಿ. ಅಲಿಗೇಷನ್ಸ್ ಆರ್ ಮೇಡ್ ಎವ್ರಿ ಅಲ್ಲ, ನಾವು ಎಲ್ಲ ಅಲಿಗೇಷನ್ಸ್ಗಳು ಪೊಲಿಟಿಕಲ್ ಪಾರ್ಟಿಗಳು ಮಾಡಿರ್ತಾವೆ ಸರಿ ಅಂತ ಹೇಳ್ತಲ್ಲ. ನಾವು ಅಲಿಗೇಷನ್ ಮಾಡ್ತಕ್ಕಂಥ ಸ್ಟ್ಯಾಟಿಸ್ಟಿಕ್ಸ್ ಇದೆ, ಅದೇ ಕೇಳ್ತಿದ್ವಿ. ನೀವು ಮಹಾರಾಷ್ಟ್ರನಲ್ಲಿ SIR ಮಾಡಬೇಕು, ಎಲ್ಲಿದೆ? ನಾವೀಗ ಅದ್ರ ಬಗ್ಗೆ ಮಾತಾಡೋದಾಗಿಲ್ಲಲ್ಲ. ಈ ಕೋರ್ಟಿಗೆ ಪವರ್ ನೀವು ಯಾಕೆ ತೆಗೆದ್ರಿ? ಯಾಕೆ CJ ಇರಬೇಕಲ್ಲ? ಎಲೆಕ್ಷನ್ ಕಮಿಷನ್ ಮಾಡೋಂಥ ಸಂದರ್ಭದಲ್ಲಿ CJ ಇರಬೇಕಾಗಿತ್ತು. ಯಾಕೆ ತೆಗೆದ್ರೆ? ಯಾಕೆ ನೀವು ಈ ದೇಶದ ಪ್ರಧಾನಮಂತ್ರಿಯವರು, ಎಲ್ಲ ಪ್ರಧಾನಮಂತ್ರಿಗಳು ಬಂದರೆ ಪ್ರಧಾನಮಂತ್ರಿ ರಿಲೀಫ್ ಫಂಡ್ ಅಂತಕ್ಕಂಥ ಒಂದು ಅಕೌಂಟ್ ಇದ್ದೇ ಇದೆ. ಚೀಫ್ ಮಿನಿಸ್ಟರ್ ರಿಲೀಫ್ ಫಂಡ್ ಅಂತ ಅಕೌಂಟ್ ಇದೆ. ನೀವು ಪ್ರಧಾನಮಂತ್ರಿ ರಿಲೀಫ್ ಫಂಡ್ ಅಕೌಂಟ್ ಬಿಟ್ಕೊಂಡು ನೀವು ಒಂದು ಟ್ರಸ್ಟ್ ಮಾಡ್ಕೊಂಡು, ಆ ಟ್ರಸ್ಟಿಗೆ ನೀವೇ ಆಗಿ, ರಾಜನಾಥ್ ಸಿಂಗ್ ಅವರಾಗಿ, ಅಮಿತ್ ಶಾ ಸಾಹೇಬರಾಗಿ ನೀವೊಂದು ರೊಕ್ಕ ತೊಗೊಳ್ತೀರಿ. ಆ ರೊಕ್ಕಕ್ಕೆ ನೀವು ಇವತ್ತು ಪಾರ್ಲಿಮೆಂಟ್ನಲ್ಲಿ ಉತ್ತರ ಕೊಡಂಗಿಲ್ಲ ಅಂತಂದ್ರೆ ಮತ್ತೆ ಇನ್ನೇನು ಮಾಡ್ಬೇಕು? ಯಾಕೆ ಕೊಡಬಾರ್ದು ಉತ್ತರ ಅಂತ ಕೇಳಿ ಫಸ್ಟ್. ನೀವು ಈ ದೇಶದ ಪ್ರಧಾನಮಂತ್ರಿ ಆಗಿ ನೀವೇ ಒಂದು ಟ್ರಸ್ಟ್ ಮಾಡ್ಕೊಂಡು ಸುಮಾರು 20,000 ಕೋಟಿ ತೊಗೊಂಡು ನೀವು ಉತ್ತರ ಕೊಡೋದಲ್ಲ ಅಂತಂದ್ರೆ ಇದಕ್ಕೇನು ವ್ಯಾಲ್ಯೂ ಇದೆ ಈ ದೇಶದ ವ್ಯವಸ್ಥೆಯಲ್ಲಿ? ವೈ ಈಸ್ ಹೆಸಿಟೇಟಿಂಗ್? ಪಾರ್ಲಿಮೆಂಟ್ನಲ್ಲಿ ಪ್ರಶ್ನೆನೇ ಕೇಳಬಾರ್ದು. 20,000 ಕೋಟಿ ದೇಶದ ಜನ ಪ್ರೈಮ್ ಮಿನಿಸ್ಟರ್ ರಿಲೀಫ್ ಫಂಡಿಗೆ ಕೊಟ್ಟಿರ್ತಕ್ಕಂಥ ದುಡ್ಡನ್ನು ಕೇಳಬಾರ್ದು ಅಂತಂದ್ರೆ ಇದು ಯಾವ ಧರ್ಮ ಹೇಳಿ? ಈ ಥರದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರನ್ನ ಪ್ರಶ್ನೆ ಕೇಳಬಾರ್ದ? ಯಾರು ರೊಕ್ಕ ಯಾರ್ದದು?
ಅದಕ್ಕೆ ಮತ್ತೆ ಸುಪ್ರೀಂ ಕೋರ್ಟ್ ಹೇಳ್ಬಿಡ್ತೈತೆ ಇದಕ್ಕೆಲ್ಲ ನೀವು ಪರಿವ್ಯೂ ಇಲ್ಲ, ಕೇಳೋಕೆ ಪರಿವ್ಯೂ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದ್ಮೇಲೆ ಮತ್ತೆ ಇನ್ನೇನು ಈ ದೇಶದಲ್ಲಿ ಏನು ಮಾಡ್ಬೇಕು ಹೇಳಿ ನೀವು? ಈ ಥರದ ಕಾನೂನುಗಳು ಬಂದಾದ್ಮೇಲೆ ಅದಕ್ಕೆ ಸಮರ್ಥನೆ ಸುಪ್ರೀಂ ಕೋರ್ಟ್ ಕೂಡ ಹೇಳ್ಬಿಡ್ತೀವಿ ಡೋಂಟ್ ಹ್ಯಾವ್ ರೈಟ್ ಅಂತಂದ್ರೆ ಏನು ಅರ್ಥ? ಮತ್ತೆ ಯಾರು ಕೇಳ್ಬೇಕು? ಆ ದುಡ್ಡು ಎಲ್ಲಿ ಹೋಗೈತೆ ಅಂತ ಈಗ ಪಾರ್ಲಿಮೆಂಟ್ನಾಗ ಕೇಳಂಗಿಲ್ಲ, ಪಾರ್ಲಿಮೆಂಟ್ನಾಗ ಕ್ವಶನ್ ಹಾಕಂಗಿಲ್ಲ. ಇವರೆಲ್ಲ ಲೆಕ್ಕ ಪಕ್ಕ ಕೇಳ್ಕೊಂತ ಕುಂದಿರ್ತಾರೆ 70 ವರ್ಷದ ಬಿಡ್ರಿ ಸ್ವಾಮಿ. ನೀವು ಮೊನ್ನೆ ತೊಗೊಂಡ್ರದ್ದು 20,000 ಕೋಟಿ ಲೆಕ್ಕ ಕೊಡ್ರಿ ಫಸ್ಟು. ನಿಮ್ಮ ಅಕೌಂಟಿಗೆ ಏನು ದುಡ್ಡು ತೊಗೊಂಡ್ರಿ, ಅಕೌಂಟಿನ ದುಡ್ಡು ಕೇಳ್ರಿ, ಕೊಡೋದಿಲ್ಲ ಅವರು. ಮಾತಾಡ್ರಿ, ನಮ್ಮ ವಿರುದ್ಧ ಮಾತಾಡ್ತಾರೆ ಅವರು. ಸಂತೋಷ್ ಲಾಡೋದು ಕಲ್ಗಟ್ಟಿಗೆ ಬಿಟ್ಟು ಗಟಾರು ರಸ್ತೆಗಳು ಬಿಟ್ಟು ಮಾತಾಡ್ತಾನೆ, ಈ ಥರ ಹೇಳ್ಬಿಡ್ತಾರೆ. ಅವ್ರಿಗೆ ಪ್ರಶ್ನೆಗಳಿಗೆ ಯಾವತ್ತೂ ಉತ್ತರ ಕೊಡಲ್ಲ. ನೀವು ಕೇಳಿ ನೋಡಿ, ಯಾವುದನ್ನ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಟ್ಟರೆ ವಿಲ್ ಬಿ ವೆರಿ ಹ್ಯಾಪಿ. ಕೊಡಲ್ಲ ಅವರು. ಅದಕ್ಕೊಂದು ಕೌಂಟ್ರ್ ಕೊಟ್ಕೊಂಡು ನಿಮಗೆ ಹೇಳಿ ಹೋಗ್ಬಿಡ್ತಾರೆ, ನಮ್ಮ ಮೇಲೆ ಒಂದು ಅಲಿಗೇಷನ್ ಮಾಡಿ ಹೋಗ್ತಾರೆ ಅಷ್ಟೇ. ಅದು ಕಾಮನ್ ಇದೆ ಅವ್ರಿಗೇನು. ಆರ್ಕೆ ಉತ್ತರ ಕೊಟ್ಟ ಅಭ್ಯಾಸ BJP ಅವರಿಗೆ, ಅವ್ರು ಎಕ್ಸ್ಪರ್ಟ್ ಇದ್ದಾರೆ, ಅದರಲ್ಲಿ ಕೊಡ್ತಾರೆ. ಯಾಕಂದ್ರೆ ಪ್ರಧಾನಮಂತ್ರಿ ಅವರಂತೂ ಪಾರ್ಲಿಮೆಂಟಿಗೆ ಹೋಗೋದಿಲ್ಲ. ಈ ಪಾರ್ಲಿಮೆಂಟ್ ಬಂದ ತಕ್ಷಣ ಫಾರಿನ್ ಟೂರ್ ಚಾಲು ಆಗ್ಬಿಡ್ತದೆ ಈಗ.